ಸಂಜೆ ಆಯ್ತಂದ್ರೆ ಸಾಕ್ರಿ ಚಾ ಸರಿ ಕುರುಮ್ ಅಂತ ತಿನ್ಲಕ್ಕ ಏನಾರ ಬೇಕೇರಿ ನಮಗೆ. ಅದಕ್ಕೆ ನಾನು 15ರಿಂದ 20 ದಿವಸ ತನಕ ಸ್ಟೋರ್ ಮಾಡಿ ಇಡ್ಬೋದ್ರಿ. ಅಂಥದ್ದೊಂದು ಈಸಿ ಸ್ನ್ಯಾಕ್ ರೆಸಿಪಿ ತೊಗೊಂಡು ಬಂದೀನಿ. ನಡೀರಿ ಮತ್ತು ಹೆಂಗೆ ಮಾಡೀನಂತ ತೋರಿಸ್ತೀನಂತ್ರಿ. ಇದು ಮಾಡ್ಲಾಕ ಇಲ್ಲಿ ಒಂದು ಕಡಾಯಿನಾಗ ಒಂದು 2 ಚಮಚ ಎಣ್ಣೆ ಬಿಸಿ ಮಾಡ್ಲಾಕ ಇಟ್ಟೀನಿ. ಇದ್ರಾಗ ಒಂದಿಸು ಜೀರಿಗೆ, ಅಜವಾನು, ಅದೇ ರೀ ಓಂಕಾಳು ಮತ್ತು ಇಲ್ಲಿ 1 ಚಮಚ ಎಳ್ಳು ಸೇರಿಸ್ಲತ್ತೀನಿ. ಈಗ ಇವಕ್ಕೆ 1-2 ನಿಮಿಷ ಸಣ್ಣ ಉರಿದಾಗ ಚಂದ ಕ್ರಿಸ್ಪಿ ಆಗತ್ತನ ಇವಕ್ಕೆ ಸ್ವಲ್ಪ ಬಣ್ಣ ಬರತನ ಹುರಿತೀನಂತ್ರಿ. ಈಗ ಇದ್ರಾಗ ಸಣ್ಣ ಹೊಳಿದು ಹಸಿ ಮೆಣಸಿನಕಾಯಿ, ಕೊತ್ತಂಬರಿ ಮತ್ತು ಇಲ್ಲಿ ಕರಿಬೇವು ಸೇರಿಸಿನ್ರಿ. ಕ್ವಾಂಟಿಟಿ ನೀವು ಹೆಚ್ಚು ಕಮ್ಮಿ ಮಾಡ್ಕೋಬೋದ್ರಿ. ಇವಕ್ಕೂ 1-2 ನಿಮಿಷ ಸಣ್ಣ ಉರಿನಾಗ ಹುರಿತೀನಂತ್ರಿ. ಈಗ ಇದಕ್ಕೆ ಸ್ವಲ್ಪ ಆರ್ಲಾಕ ಬಿಟ್ಬಿಡ್ತೀನಂತ್ರಿ. ನೀವು ಇವಕ್ಕೆಲ್ಲ ಹುರಿದರ ಸೇರಿಸ್ಬೋದು. ಇಲ್ಲ ಅಂತಂದರೆ ಈ ಹಸಿ ಮೆಣಸಿನ್ಕಾಯಿ, ಕರಿಬೇವು, ಕೊತ್ತಂಬರಿಗೆ ಗ್ರೈಂಡ್ ಮಾಡ್ಕೊಂಡು ತಂದೂ ಹಾಕ್ಬೋದ್ರಿ, ನಡೀತದೆ. ಈಗ ನಾ ಇಲ್ಲಿ ಏನು ಮಾಡ್ತೀನಿ ರೀ, 1 ಬಟ್ಟಲು ಗೋಧಿ ಹಿಟ್ಟು ತೊಗೊಂಡಿನಿ. ಹಾಗೆ ಇಲ್ಲಿ ಅದೇ ಬಟ್ಟಲಿಂದ 1 ಬಟ್ಟಲು ಮೈದಾ ಹಿಟ್ಟನ್ನು ತೊಗೊಂಡಿನಿ. ಬೇಕಾದ್ರೆ ಪೂರ್ತಿ ಮೈದಾ ಹಿಟ್ಟಿನಾಗೂ ಮಾಡ್ಕೋಬೋದು, ನಡೀತದೆ. ಇದ್ರಾಗ ಬ್ಲ್ಯಾಕ್ ಸಾಲ್ಟು ಮತ್ತು ಉಪ್ಪು, ಹಿಂಗು, ಹಾಗೆ ಒಂದಿಸು ಕರಿ ಎಳ್ಳು ಸೇರಿಸ್ಲತ್ತೀನಿ ರೀ. ಇಲ್ಲಾಂದ್ರೆ ಬಿಡ್ರಿ, ಹಂಗೆ ಇದ್ರಾಗ ನಾವು ಎಳ್ಳು ಹಾಕಿದ್ದೇವಲ್ರಿ, ನಡೀತದೆ. ಮತ್ತೀಗ ಈ ಹುರಿದಿಟ್ಟಿದ್ದು ಮಸಾಲೆ ಏನದಲ್ರಿ ಅದು ಎಲ್ಲ ತಂದು ಇದ್ರಾಗ ಸೇರಿಸ್ಬಿಡ್ತೀನಂತ. ಸೇರಿಸಾದ್ಮೇಲೆ ಈಗ ಒಣದೆ ಎಲ್ಲ ಒಂದ್ಸಲ ನಾನು ಕಲಿಸ್ತೀನಂತ್ರಿ. ಈಗ ಇದ್ರಾಗ ಒಂದು 4 ಚಮಚ ಎಣ್ಣೆ ಚಂದ ಹಿಂಗೆ ಕಡ ಕಾಸಿ ತಂದು ಹಾಕ್ಬಿಡ್ತೀನಂತ್ರಿ. ನಮ್ಗೆ ಸೋಡಾ ಗಿಡ ಏನು ಹಾಕೋದೇ ಹತ್ತಲ್ರಿ, ಎಣ್ಣೆ ಹಿಂಗೆ ಬಿಸಿ ಮಾಡಿ ಹಾಕ್ದ್ರೆ ಆಯ್ತು. ಈಗ ಒಂದು ಸರ್ತಿ ಏನು ಮಾಡ್ತೀನಿ, ಎಲ್ಲ ಚಲೋ ಕಲಿಸ್ಕೊತೀನಂತ್ರಿ. ಬಿಸಿ ಅದಲ್ರಿ, ಹೀಗಾಗಿ ಸ್ಪೂನ್ಲಿಂದ ಮೊದಲ ಕಲಿಸ್ಕೊಂಡು ಈಗ ಕೈಲಿಂದ ಏನು ಮಾಡ್ತೀನಿ ರೀ, ಚಂದ ಇದಕ್ಕೆ ಮಿಕ್ಸ್ ಮಾಡ್ಕೊತೀನಂತ. ಎಲ್ಲ ಒಂದೇ ಥರ ಆಗಬೇಕ್ರಿ, ಆ ಥರ ಮಾಡ್ಕೋಬೇಕು. ಹಿಂಗೆ ನೋಡ್ರಿ, ಈ ಥರ ಮಾಡಿದ್ರೆ ಈ ಥರ ಬೈಂಡಿಂಗು ಬರಬೇಕ್ರಿ. ಈಗ ಇದ್ರಾಗ ಏನು ಮಾಡ್ತೀನಪ್ಪ ಅಂತಂದ್ರೆ ಸ್ವಲ್ಪ ನೀರು ಹಾಕೋತಾ ಏನು ಮಾಡ್ತೀನಿ ರೀ, ಗಟ್ಟಿ ಹಿಟ್ಟು ನಾದ್ಕೋತೀನಿ ರೀ. ಅಳಸಂತೂ ನಾದ್ಕೊಳಕ್ಕೆ ಹೋಗಬೇಡ್ರಿ. ಅದಕ್ಕೆ ಸ್ವಲ್ಪ ನೀರು ಹಾಕೋತಾ ನಾವು ಇಲ್ಲಿ ಹಿಟ್ಟು ರೆಡಿ ಮಾಡ್ಕೋಬೇಕಾಗ್ತದೆ. ಮತ್ತು ಈಗ ಇದಕ್ಕೇನು ನೆನೆಸೋದೆಲ್ಲ ಬೇಕಾಗಲ್ರಿ, ಹಾಗೆ ಡೈರೆಕ್ಟಾಗಿ ಮಾಡ್ಕೋಬೋದು. ಈಗ ಇಲ್ಲಿ ನಾನು ಏನು ಮಾಡ್ತೀನಿ ರೀ, ದೊಡ್ಡ ಉಳ್ಳಿಗಳು ಮಾಡ್ಕೊಳತ್ತೀನಿ. ನೀವು ಸಣ್ಣ ದೊಡ್ಡ ಹೆಂಗೆ ಮಾಡ್ಕೊಂಡ್ರೂ ನಡೀತದ್ರಿ. ಎಲ್ಲ ಇದೇ ಥರ ಉಳ್ಳಿ ಮಾಡಿ ನಾನು ಇಟ್ಬಿಡ್ತೀನಂತ. ಈಗ ಇದ್ರಾಗಿಂದು 1 ಉಳ್ಳಿ ತೊಗೋತೀನಿ ರೀ. ಇದಕ್ಕೆ ಬೇಕಾದ್ರೆ ಎಣ್ಣೆ ಹಚ್ಚಿರಿ, ಇಲ್ಲ ಅಂತಂದ್ರೆ ಒಣ ಗೋಧಿ ಹಿಟ್ಟು ಇಲ್ಲ ಜೋಳದ ಹಿಟ್ಟು ಹಚ್ಚರೂ ನಡೀತದೆ. ಆದ್ರೆ ಸ್ವಲ್ಪ ಹಚ್ಬೇಕ್ರಿ. ಹಿಟ್ಟು ಹಚ್ತೀರಿ ಅಂತಂದ್ರೆ ಸ್ವಲ್ಪ ಕಮ್ಮಿ ಹಚ್ಚಿರಿ. ಮತ್ತೀಗ ಹಿಂಗೆ ಲಾಟಿಸ್ಕೊತಾ ಹೋಗ್ತೀನಂತ್ರಿ. ಭಾಳ ತೆಳ್ಳಗೂ ಲಾಟಿಸ್ಲಕ್ಕ ಹೋಗಬಾರ್ದ್ರಿ, ಸ್ವಲ್ಪ ದಪ್ಪೆ ಇರಬೇಕ್ರಿ. ಹಂಗೆ ಅಂದ್ಕೊಂಡು ಭಾಳ ದಪ್ಪನೂ ಇರಬಾರ್ದು. ನಾನು ನಿಮ್ಗೆ ತೋರಿಸ್ತೀನಂತ ಯಾವ ಥರ ಥಿಕ್ನೆಸ್ಸು ಇರಬೇಕಂತ. ಈವನಾಗಿ ಎಲ್ಲ ಕಡೆ ನಾವು ಲಾಟಿಸ್ಕೊತಾ ಹೋಗ್ಬೇಕ್ರಿ. ನೋಡಿರಿ, ಈ ಥರ ಥಿಕ್ನೆಸ್ ಇದ್ರೆ ಸಾಕ್ರಿ. ಈಗ ಏನು ಮಾಡ್ತೀನಪ್ಪ ಅಂತಂದ್ರೆ ಇದಕ್ಕೆ ಹಿಂಗೆ ಕಟ್ ಮಾಡ್ಕೋತೀನಂತ್ರಿ. ನಿಮಗೆ ಯಾವ ಶೇಪ್ನಾಗ ಬೇಕೋ ಆ ಶೇಪ್ನಾಗ ಕಟ್ ಮಾಡ್ಕೊರಿ, ನಡೀತದೆ. ನಾ ಇಲ್ಲಿ ಉದ್ದುದ್ದ ಕಟ್ ಮಾಡ್ಕೊಳತ್ತೀನಿ ರೀ. ಪಿಜ್ಜಾ ಕಟರ್ ತೊಗೊಂಡು ಕಟ್ ಮಾಡತ್ತೀನಿ. ಚಾಕು ತೊಗೊಂಡು ಆರಾಮಾಗಿ ಮಾಡ್ಕೋಬೋದು. ಮತ್ತೀಗ ಹಿಂಗೆ ಅಡ್ಡಡ್ಡು ಕಟ್ ಮಾಡ್ತೀನಂತ್ರಿ. ನೋಡಿರಿ, ಈ ಥರ ಮಾಡ್ಕೊಂಡೀನಿ. ನಾ ಕಡೆ ಎಣ್ಣೆನೂ ಕಾಯ್ಲಕ್ಕ ಇಟ್ಟೀನಿ ರೀ. ನೋಡಿರಿ, ಈ ಸೈಜ್ನಾಗ ಕಟ್ ಮಾಡ್ಕೊಂಡೀನಿ ರೀ. ಈಗ ಒಂದಿವ್ಸ ಏನು ಮಾಡ್ತೀನಿ ರೀ, ಹಿಂಗೆ ಕೈದಾಗ ತಗೊಂಡು ಈಗ ಚಲೋ ಕಾಯ್ದಿದ್ದು ಎಣ್ಣೆಗೆ ಏನು ಮಾಡ್ತೀನಿ ರೀ, ಸಣ್ಣ ಉರಿ ಇಟ್ಟೆ ಒಂದೊಂದೇ ಹಿಂಗೆ ಬಿಟ್ಕೋತಾ ಹೋಗ್ತೀನಂತ್ರಿ. ಈಗ ಇವಕ್ಕೆ ಮೊದಲ ಸಣ್ಣ ಉರಿನಾಗ ಸ್ವಲ್ಪ ನಾವು ಫ್ರೈ ಮಾಡ್ಕೋಬೇಕ್ರಿ, ಅಂದರೆ ಒಳಗಿಂತನ ಫ್ರೈ ಆಗ್ತಾವ್ರಿ. ಆಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ನಾಗ ಇವಕ್ಕೆ ಕರ್ಕೋತಾ ಹೋಗ್ಬೇಕಾಗ್ತದ್ರಿ. ಕಂಟಿನ್ಯೂಯಸ್ ಆಗಿ ಹಿಂಗೆ ಇವಕ್ಕೆ ಮಿಕ್ಸ್ ಮಾಡ್ಕೋತಾ ನಾವು ಕರಿಬೇಕಾಗ್ತದ್ರಿ. ಅಂದರೆ ಎಲ್ಲ ಕಡೆ ಈವನಾಗಿ ಬಣ್ಣ ಬರ್ತದೆ. ನೋಡಿರಿ, ಈ ಥರ ಬಣ್ಣ ಬರಬೇಕ್ರಿ. ಈಗ ಇವಕ್ಕೆ ನಾನು ಏನು ಮಾಡ್ತೀನಿ ರೀ, ಎಣ್ಣೆ ಎಲ್ಲ ಜಾನಿ ತೆಗೆದಿಟ್ಬಿಡ್ತೀನಂತ್ರಿ. ಎಲ್ಲ ಉಳ್ದೇವ್ನಿ ಹಿಂಗೆ ಕರೆದು ತಂದು ನಿಮಗೆ ಈಗ ತೋರಿಸ್ಲತ್ತೀನಿ. ನೋಡಿರಿ, ಎಷ್ಟು ಮಸ್ತ್ ಆಗ್ಯಾವಂತಂದ್ರೆ ಭಾಳ ಕ್ರಿಸ್ಪಿನೂ ಆಗ್ಯಾವ್ರಿ ಮತ್ತು ಅಷ್ಟೇ ಟೇಸ್ಟಿನೂ ಆಗ್ಯಾವ್ರಿ. ಹಂಗಾದ್ರೆ ನೋಡಿರಲ್ರಿ, ನೀವು ಟ್ರೈ ಮಾಡಿರಿ ಮತ್ತು ಹೆಂಗೆ ಅನ್ನಿಸ್ತಂತ ಕಾಮೆಂಟ್ ಮಾಡಿ ಹೇಳ್ರಿ.